ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನನ್ನ ಹೆಸರು ವೆಂಕಟೇಶ. ನಾನು ನಾಗರಬಾವಿಯಿಂದ ಕರೆ ಮಾಡ್ತಾ ಇದ್ದೀನಿ. ನಮ್ಮ ತಂದೆ ಅವರ ಅಣ್ಣ ತಮ್ಮದರು 4 ಜನ ಇದ್ದಾರೆ. 4 ಜನನೂ ಒಟ್ಟಿಗೆ ಕೂತು ಪಕ್ಷ ಮಾಡ್ತಾಯಿದ್ರು. 4 ಜನನೂ ತೀರ್ಕೊಂಡ್ಮೇಲೆ ಈಗ ಅವ್ರ ಮಕ್ಕಳು ಒಬ್ಬೊಬ್ಬರು ಒಂದು ಪಕ್ಷ ಮಾಡ್ತಾಯಿದ್ದಾರೆ. 4 ಜನಕ್ಕೆ 4 ಮಕ್ಕಳು ಅವ್ರವ್ರು ಸಪ್ರೇಟಾಗಿ ಮಾಡ್ತಾಯಿದ್ದಾರೆ. ಹಾಗೆಲ್ಲ ಸೇರಿ ಒಂದೇ ಕಡೆ ಮಾಡ್ಬೋದಾ ಪಕ್ಷನ? ಕೆಲವರು ಗೊಂದಲದಲ್ಲಿ ಇದ್ದಾರೆ. ನಾವು ಸ್ವಲ್ಪ ಗೊಂದಲದಲ್ಲಿದ್ದೀವಿ. ಏನಂದರೆ ಕೆಲವರು ಹಾಗೆ ಮಾಡೋಂಗಿಲ್ಲ ಅಂತ ಹೇಳ್ತಾರೆ, ಕೆಲವರು ಹೇಳ್ತಾರೆ ಮಾಡ್ಬೋದು ಅಂತ. ಇದು ಮಾಡ್ಬೋದೋ ಇಲ್ವೋ ಹೇಳಿ ಗುರುಗಳೇ. ವೆಂಕಟೇಶ್ ನಮಸ್ಕಾರ. ಇಂಥದ್ದೇ ಪ್ರಶ್ನೆ ಹಿಂದೆ ಆಗಲೇ ಕೇಳಿದಾರಪ್ಪ. ವ್ಯತ್ಯಾಸ ಏನು ಅಂದರೆ, ಶ್ರಾದ್ದದ ಬಗ್ಗೆ ಅವರು ಕೇಳಿದ್ದರು, ನೀವು ಪಕ್ಷಮಾಸದ ಬಗ್ಗೆ ಕೇಳಿದ್ದೀರಿ. ಅದೊಂದೇ ವ್ಯತ್ಯಾಸ. ಪಕ್ಷಮಾಸವಾಗಲಿ ಶ್ರಾದ್ದವಾಗಲಿ ನೀವು ಒಂದೇ. ಒಬ್ಬ ತಂದೆಗೆ 2 ಮಕ್ಕಳಿರ್ತಾರೆ ಅಂದರೆ ಅವರಿಬ್ಬರೂ ಪ್ರತ್ಯೇಕವಾಗಿ ಮಾಡಬೇಕು ಅಂತಲೇ ಅರ್ಥ, ಒಟ್ಟಿಗೆ ಕೂಡಿ ಮಾಡಬೇಕು ಅಂತ ಅಲ್ಲ. ಹಿಂದೆ ಆಗಲೇ ಉತ್ತರ ಹೇಳಿದ್ದೇನೆ. 2 ಮಕ್ಕಳಿದ್ದು ಪ್ರತ್ಯೇಕವಾಗಿ ಮಾಡಬೇಕು ಅನ್ನತಕ್ಕಂಥದ್ದು ಅಪೇಕ್ಷಣೀಯವಾಗಿದ್ದರೂ ಅಕಸ್ಮಾತ್ ಅವರಿಬ್ಬರು ಸೇರಿ ಮಾಡಿದರೆ ತಪ್ಪಿಲ್ಲ. ಆದರೆ ಆ ಶ್ರಾದ್ದದ ಖರ್ಚನ್ನು ಅವರಿಬ್ಬರು ಸಮಾನವಾಗಿ ಹಂಚ್ಕೋಬೇಕು, ಅದು ವಿಧಿ. ಅಂದರೆ ಹಿಂದೆ ಪಕ್ಷಮಾಸವನ್ನು ನಿಮ್ಮ ತಂದೆ 4 ಮಂದಿ ಸಹೋದರರು ಸೇರಿ ಒಟ್ಟಿಗೆ ಮಾಡ್ತಾ ಇದ್ದರು, ಭಾಳ ಒಳ್ಳೆಯದು. ಅವ್ರ ಮಕ್ಕಳು ಬೇರೆ ಬೇರೆ ಮಾಡ್ತಾರೆ, ಬಹಳ ಒಳ್ಳೆಯದು. ಇಲ್ಲ ಅವರೆಲ್ಲ ಒಟ್ಟಿಗೆ ಸೇರಿ ಮಾಡ್ತೀನಿ ಅಂತ ತೀರ್ಮಾನ ಮಾಡಿದರೆ ಭಾಳ ಒಳ್ಳೆಯದು. ಇದರೊಳಗೆ ತಪ್ಪು ಅನ್ನುವುದು ಇಲ್ಲ. ಆದರೆ ಪ್ರತ್ಯೇಕವಾಗಿ ಮಾಡತಕ್ಕಂಥದ್ದು ಶ್ರೇಷ್ಠ ಅನ್ನತಕ್ಕಂಥದ್ದು ಅಪೇಕ್ಷೆ. ಆದ್ದರಿಂದ ಶ್ರಾದ್ದಕ್ಕೆ ಏನು ಅನ್ವಯಿಸುತ್ತದೆಯೋ ಪಕ್ಷಮಾಸಕ್ಕೂ ಅದೇ ಅನ್ವಯಿಸುತ್ತೆ. ಸಹೋದರರಾಗಿರ್ತಕ್ಕಂಥವ್ರು ಪ್ರತ್ಯೇಕವಾಗಿ ಮಾಡ್ತಾರೋ ಪಕ್ಷಮಾಸದಲ್ಲಿ ಗೊತ್ತಿಲ್ಲ, ಸುಮಾರು 30-35 ಪಿಂಡ ಪ್ರದಾನ ಮಾಡಬೇಕಾಗತ್ತೆ ಅಂತ ಇಟ್ಕೊಳ್ಳಿ. ಭಾಳ ಜನ ಪಿತೃದೇವತೆಗಳನ್ನ, ಕಾರುಣ್ಯ ದೇವತೆಗಳನ್ನ ಕರಿಬೇಕಾಗುತ್ತೆ ಅಂತ ಇಟ್ಕೊಳ್ಳಿ. ಅದನ್ನು ಒಟ್ಟಿಗೆ ಮಾಡಿದರೂ ಒಳ್ಳೆಯದೇ, ಪ್ರತ್ಯೇಕವಾಗಿ ಮಾಡಿದರೂ ಒಳ್ಳೆಯದೇ. ಅದರಿಂದ ಅದರೊಳಗೆ ಸಮಸ್ಯೆ ಇಲ್ಲ. ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡಬಹುದು. ನಮಸ್ಕಾರ. ನಮಸ್ಕಾರ ಗುರುಗಳೇ. ನನ್ನ ಹೆಸರು ಕೃಷ್ಣ ಭಾರ್ಗವ. ನಾನು ಬೆಂಗಳೂರಿನ JP ನಗರದ ನಿವಾಸಿ. ನನಗೆ ಒಂದು ಪ್ರಶ್ನೆ ಇದೆ. ಶ್ರೀರಾಮಚಂದ್ರರು ಯುದ್ಧಕಾಂಡದ ಅಂತ್ಯದಲ್ಲಿ ಲಂಕೇಶ್ವರನಾದ ರಾವಣನನ್ನ ಕೊಂದ ನಂತರ ಅವರು ಅಯೋಧ್ಯೆಗೆ ತೆರಳಿದಾಗ ವಿಭೀಷಣನನ್ನು ಲಂಕೇಶ್ವರನಾಗಿ ನೇಮಿಸಿದರು. ಹಾಗೂ ಅವರು ಕೂಡ ಅಯೋಧ್ಯೆಗೆ ಬಂದು ಹಲವಾರು ದಿನ ಇದ್ದರು ಎಂಬುದು ತಿಳಿದ ಮಾಹಿತಿ. ಹಾಗೂ ಲಂಕೇಶ್ವರನಾದಂತಹ ವಿಭೀಷಣರು ಮತ್ತೆ ಲಂಕೆಗೆ ತೆರಳಿದ ನಂತರ ಅವರು ರಾವಣನ ಪತ್ನಿಯಾದಂತಹ ಮಂಡೋದರಿಯನ್ನು ಪುನಃ ವಿವಾಹವಾದರು ಎಂಬ ಮಾತು ಹಲವೆಡೆ ಇದೆ. ಇದು ಸತ್ಯವೇ? ಹಾಗೂ ಇದರ ಬಗ್ಗೆ ಮಾಹಿತಿ ಕೊಡಬೇಕು ಎಂದು ವಿನಂತಿ.